ನಾನಿಲ್ಲ ಅಂದರೆ ಏನೂ ಇಲ್ಲ, ಏನೂ ಆಗಲ್ಲ, ಏನೂ ನಡೆಯಲ್ಲ ಅಂದ್ಕೋಬೇಡ. ನೀನಿಲ್ಲ ಅಂದರೆ ಎಲ್ಲವೂ ಆಗುತ್ತೆ, ಎಲ್ಲವೂ ನಡೆಯುತ್ತೆ. ನಾನೊಳ್ಳೆ ಆಫೀಸರು. ನಮ್ಮ ಆಫೀಸ್ನಲ್ಲಿ ನಾನಿರೋದ್ರಿಂದನೇ ಇನ್ ಟೈಮ್ಗೆ ನಮ್ಮ ಆಫೀಸ್ ವರ್ಕು ಫಿನಿಷ್ ಆಗ್ತಿದ್ದಾವೆ. ಪಬ್ಲಿಕ್ಸ್ಗೆ ಒಳ್ಳೆ ಸರ್ವಿಸ್ ಕೊಡ್ತಿದ್ದೀವಿ ಅಂದ್ಕೊಳ್ತಿದ್ದೀಯಾ? ಯಾಕೆ ನಿಮ್ಮ ಅಸಿಸ್ಟೆಂಟ್ ಅಂದ್ಕೊಳ್ತಾನೆ, ಅಯ್ಯೋ ಇವರು ಬೇರೆ ಕಡೆ ಟ್ರಾನ್ಸ್ಫರ್ ಆದರೆ ಸಾಕಪ್ಪ, ನಾನು ಆರಾಮ್ಸೆ ಇರ್ಬೋದು ಅಂತ. ನೀನಿರೋವರೆಗೂ ನಿನ್ನ ನೆನೆಸ್ಕೊಳ್ತಾರೆ. ನೀನು ರಿಟೈರ್ಡ್ ಆದಮೇಲೆ ಫಂಕ್ಷನ್ ದಿವಸ ಸ್ವಲ್ಪ ಎಮೋಷನ್ ಆಗಿ ಎಣ್ಣೆ ಕುಡಿದು ನಿಮ್ಮನ್ನು ಮರ್ತೋಗ್ತಾರೆ. ನಿಮ್ಮ ಸೀಟ್ನಲ್ಲಿ ಕೂತ್ಕೊಂಡಿರೋನು ನಿಮ್ಮ ID ಪಾಸ್ವರ್ಡ್ನೆಲ್ಲ ಚೇಂಜ್ ಮಾಡ್ತಾನೆ. ಎಲ್ಲವೂ ಸಹಜ ಸ್ಥಿತಿಗೆ ಬರುತ್ತೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 77 ವರ್ಷ ಆಯಿತು. ನಮ್ಮ ದೇಶಕ್ಕೆ ಸ್ವತಂತ್ರತನ ತಂದು ಕೊಡೋಕ್ಕೆ ಪ್ರಾಣ ತ್ಯಾಗ ಮಾಡಿರೋ ಫ್ರೀಡಮ್ ಫೈಟರ್ಸ್ನ ನಾವು ಯಾರಾದರೂ ನೆನೆಸ್ಕೊಳ್ತೀವ? ಅಫ್ಕೋರ್ಸ್ ನೆನೆಸ್ಕೊಳ್ತೀವಿ. ಅದೇ ಆಗಸ್ಟ್ 15ನೇ ತಾರೀಕು ವ್ಯಾಟ್ಸಪ್ ಸ್ಟೇಟಸ್ಗಳಲ್ಲಿ, ಫಂಕ್ಷನ್ಸ್ನಲ್ಲಿ, ಗೆಸ್ಟ್ಗಳು ಮಾಡೋ ಸ್ಪೀಚ್ನಲ್ಲಿ ನೆನೆಸ್ಕೊಳ್ತೀವಿ. ಆಮೇಲೆ ದೇಶದ ಬಗ್ಗೆನೂ ಯೋಚನೆ ಮಾಡಲ್ಲ, ಸ್ವಾತಂತ್ರ್ಯದ ಬಗ್ಗೆನೂ ಕೇರ್ ಮಾಡಲ್ಲ. ಬೇರೆ ಬೇಡ, ನಮ್ಮ ಮನೆಗಳಲ್ಲೇ ನಮ್ಮ ಎತ್ತೋರು, ಮಕ್ಕಳು, ಸಂಬಂಧಿಕರು ಎಲ್ಲರೂ ನಾವಿರೋವರೆಗೂ ನಮ್ಮನ್ನು ನೆನೆಸ್ಕೊಳ್ತಾರೆ. ಆಮೇಲೆ 2 ಕಣ್ಣೀರು ಹಾಕಿ 30 ದಿನನೋ 3 ವರ್ಷನೋ ಆದಮೇಲೆ ಮರೆತು ಬಿಡ್ತಾರೆ. ನಾನಿರೋದ್ರಿಂದನೇ ಸಂಸಾರ ನಡೀತಿದೆ, ನಾನು ದುಡಿಯೋದ್ರಿಂದನೇ ಮನೆ ಸಾಕ್ತಿದೆ, ನಾನಿಲ್ಲ ಅಂದರೆ ಮನೆ ಪರಿಸ್ಥಿತಿ ಏನು ಬೀದಿಗೆ ಬೀಳುತ್ತಾ ಅಂತ ನೀನು ಯೋಚನೆ ಮಾಡಬೇಡ. ನಿಮ್ಮ ಮಗ ಜವಾಬ್ದಾರಿ ತಗೋಬೋದು, ಇಲ್ಲ ನಿಮ್ಮ ಹೆಂಡತಿ ಯಾವುದಾದ್ರೂ ಬಿಸ್ನೆಸ್ ಮಾಡಿ ಅದರಲ್ಲಿ ಅವರು ಕ್ಲಿಕ್ ಆಗ್ಬೋದು. ನಾನಿಲ್ಲ ಅಂದರೆ ಏನೂ ಇಲ್ಲ ಅಂದ್ಕೊಳ್ಬೇಡ. ನೀನಿಲ್ಲ ಅಂದರೆ ಎಲ್ಲವೂ ಇರುತ್ತೆ, ಇನ್ನೂ ಚೆನ್ನಾಗೇ ಇರುತ್ತೆ. ಇದ್ದಷ್ಟು ದಿವಸ ಎಲ್ಲರ ಜೊತೆ ಖುಷಿಯಾಗಿರಿ. ಕೋಪ ಬೇಡ, ಮನಸ್ತಾಪ ಬೇಡ, ದ್ವೇಷ ಬೇಡ, ಸ್ವಾರ್ಥ ಬೇಡ. ನೀನು ಏನೇ ಸಾಧನೆ ಮಾಡಿದ್ರು, ಎಷ್ಟೇ ಸಂಪಾದನೆ ಮಾಡಿದ್ರು, ಒಂದು ದಿನ ಎಲ್ಲವನ್ನು ಬಿಟ್ಟು ಬರಿಗೈಯಲ್ಲಿ ಬೂದಿಗೋ ಮಣ್ಣಲ್ಲಿ ಮೂಳೆನೋ ಆಗಬೇಕಾಗುತ್ತೆ. ಮನುಷ್ಯನ ಬದುಕು ಬರೀ ಹೋರಾಟ ಅಷ್ಟೇ. ಗಳಿಸೋದು, ಕಳಿಯೋದು, ಬಿಟ್ಟು ಹೋಗೋದು. ನೀನು ತುಂಬ ಟ್ಯಾಲೆಂಟ್ ಆದರೆ ಬದುಕಿನಲ್ಲಿ ಎಲ್ಲವನ್ನೂ ನೋಡ್ತೀಯ. ದಡ್ಡನಾದರೆ ಕೆಲವೊಂದಷ್ಟನ್ನೇ ನೋಡಿ ಸಾಯ್ತೀಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಸಪೋರ್ಟ್ ಮಾಡಿ.